ಹೆಂಗ್ ಕಟ್ಟಿದ್ರಿ ಸರ್ ಈ ಟೀಮ್ನ? ತುಂಬಾ ಯೋಚನೆಗಳಿತ್ತು ಸರ್ ಮೈಂಡಲ್ಲಿ. ಈ ಥರದ ಕ್ಯಾರೆಕ್ಟರ್ ಇವರೇ ಬೇಕು ಅಂತ. ನೀವು ನಮ್ಮ ಸ್ಟಾರ್ ಕ್ಯಾಸ್ಟ್ ನೋಡಕ್ ಹೋದ್ರೆ ಇವರು ಶರತ್ ಲೋಹಿತ್ ಆಶ್ವ ಸರ್, ಅರುಣಾ ಬಾಲರಾಜ್ ಮೇಡಮ್, ಮಂಜುಳಾ ರೆಡ್ಡಿ ಅವರು, ಅರಸು ಮಹಾರಾಜ್, ಯಶ್ ಶೆಟ್ಟಿ ಸರ್, ತಾರಕ್ ಪೊನ್ನಪ್ಪ, ಈ ಥರ ದೊಡ್ಡ ತಾರಾ ಬಳಗ ಇದೆ ಇವ್ರ ಜೊತೆನೆ. ಅದು ಹಿಂಗೆ ಬೇಕನ್ನೋದು ಒಂದು ಮೈಂಡಲ್ಲಿ ಇತ್ತು. ನಾವು ನೋಡ್ತಾ ಇರ್ತೀವಲ್ಲ ಸಿನಿಮಾಗಳು ನೋಡ್ಬೇಕಾರೆ, ಯಾವುದೋ ಒಂದು ಕ್ಯಾರೆಕ್ಟರ್ ಚೆನ್ನಾಗಿ ಅನಿಸ್ಬೇಕಾರೆ, ಇಲ್ಲ ಇವ್ರನ್ನ ಏನಾದ್ರೂ ಮಾಡಿ ಈ ಕ್ಯಾರೆಕ್ಟರ್ ಇವ್ರನ್ನೇ ಒಪ್ಪಿಸ್ಬೇಕನ್ನೋದು ಒಂದು ಆಟ ಇತ್ತು. ಅದರಲ್ಲಿ ಏನ್ ಪ್ಲಸ್ ಆಗಿದ್ದಂದ್ರೆ ನಾನೇ ಪ್ರೊಡ್ಯೂಸರ್ ಆಗಿ ನಾನೇ ಡೈರೆಕ್ಟ್ ಆಗಿರೋದ್ರಿಂದ ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು. ಯಾಕಂದ್ರೆ ಅಪ್ರೋಚ್ ಮಾಡಕ್ಕೆ ತುಂಬಾ ಈಸಿ ಅನಿಸ್ತು ನನಗೆ. ಅದೇ ನಿಮ್ಗೆ ಗೊತ್ತಿರುತ್ತೆ ಇಂಡಸ್ಟ್ರಿಯಲ್ಲಿ ಬೇರೆಯವರಾದ್ರೆ ಇಲ್ಲಪ್ಪ ನೋಡ್ಕೋ ಬಜೆಟ್ ಅದು ಇದು. ನಾವು ಒಂದು ಲಿಮಿಟ್ ಒಂದು ಬಜೆಟ್ ಹಾಕೊಂಡಿದ್ವಿ, ಆದ್ರೆ ಅದು ಮೀರುತ್ತೆ ಅನ್ನೋದು ಒಂದು ತಲೆಯಲ್ಲೂ ಕೂಡ ಇತ್ತು. ಆದ್ರೆ ಆ ಕ್ಯಾರೆಕ್ಟರೇಷನ್ಸ್ ಹಂಗೆ ಬೇಕಿತ್ತು ಸರ್. ನಾನು ಫಸ್ಟ್ ಡೈರೆಕ್ಷನ್ ಮಾಡ್ತಾ ಇರೋದ್ರಿಂದ ನನಗೆ ಆ ಎಕ್ಸ್ಪೀರಿಯನ್ಸ್ ನಾನು ಅನುಭವಿಸ್ಬೇಕಾಗಿತ್ತು. ಮತ್ತೆ ಆ ಕ್ಯಾರೆಕ್ಟರೇಷನ್ಸ್ ಹಂಗೆ ಇತ್ತು. ಅದ್ರ ಜೊತೆಗೆ ನಾನು ಕೂಡ ಮತ್ತೆ ತುಂಬಾ ಪೂರ್ಣ ಹಾಕೊಂಡ್ರೆ ಆ ಕ್ಯಾರೆಕ್ಟರ್ ಅಷ್ಟು ನೀಟಾಗಿ ಬರಲ್ಲ. ಈಗ ನಾನೇ ಆಗ್ಲೇ ಹೇಳ್ದಂಗೆ ನಾನ್ ಕ್ಯಾರೆಕ್ಟರ್ ಮಾಡಿದಾಗ ಬಿಟ್ಕೊಟ್ನಲ್ಲ, ಆ ತರ ಬೇಡ ಅನ್ನೋದು ಒಂದು ಮೈಂಡ್ ಥಾಟ್ಸ್ ಇತ್ತು. ಹಂಗಾಗಿ ಈ ತರ ಎಕ್ಸ್ಪೀರಿಯನ್ಸ್ ಇರೋರ್ನ ಎಲ್ಲರನ್ನ ಸೆಲೆಕ್ಟ್ ಮಾಡಕ್ಕೆ ನೋಡಿದ್ದ ಅಷ್ಟೇ ಸರ್. ನೋಡ್ತಾ ಇರ್ತೀವಲ್ಲ ಸಿನಿಮಾದಲ್ಲಿ ಇಂಥವ್ರು ಈ ಕ್ಯಾರೆಕ್ಟರ್ ಸೂಪರ್ ಅನ್ನೋದು. ನವೀನ್ ಡಿ ಪಾಟೀಲ್ ಸರ್ ಇದ್ದಾರೆ, ಮೈನ್ ಲೀಡ್ ಮಾಡಿದ್ದಾರೆ.